ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಬೇಸಿಗೆ ಒಳಗೆ ತಂಪಾದಂತಹ ಸೋರೆಕಾಯಿ ತಂಬುಳಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ. ಈ ಒಂದು ಬೇಸಿಗೆ ಒಳಗೆ ನಿಮಗೆ ದೇಹಕ್ಕೆ ತಂಪು, ಆರೋಗ್ಯಕ್ಕೂ ಬಹಳ ಒಳ್ಳೆಯದಾಗಿರುವಂತಹ, ಆಮೇಲೆ ರುಚಿ ಒಳಗೂ ಅಷ್ಟೇ ಸ್ವಾದಿಷ್ಟಕರವಾಗಿರುವಂತಹ ಈ ಒಂದು ತಂಪು ಹುಳಿಯನ್ನು ನೋಡಕ್ರಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಒತ್ತೆ ಬಿಡ್ರಿ ಬಟನ್. ಮತ್ತೇನಿಲ್ಲರಿ, ಶುರು ಮಾಡೋಣ ಬರ್ರಿ. ನೋಡಿ, ನಾವಿಲ್ಲಿ ಒಂದು ಸೋರೆಕಾಯಿ ಎಳೆದೈತ್ರಿ. ಸೋರೆಕಾಯಿ ಸ್ವಲ್ಪ ಆ ಸೋರೆಕಾಯಿಯನ್ನು ನೀವು ಈ ರೀತಿ ಮುಂದೆ ಹಿಂದೆ ಕಟ್ ಮಾಡಿ ತುರಿದು ತೊಗೊಳ್ಬೇಕ್ರಿ. ಎಷ್ಟು ರೀ? ಬರೀ ಅರ್ಧ ಸೋರೆಕಾಯಿ ನಮಗೆ ಬೇಕಾಗಿರೋದು ತೀತ್ರಿ. ಅರ್ಧ ಇನ್ನು ಅದಕ್ಕೆ ನೀವು ಯೂಸ್ ಮಾಡ್ಕೊರಿ. ಅರ್ಧ ಸೋರೆಕಾಯಿಯನ್ನು ನೀವು ಈ ರೀತಿಯಾಗಿ ತುರಿದು ಇಟ್ಕೊಳ್ಬೇಕಾಕೈತ್ರಿ ತೀತ್ರಿ. ಇನ್ನು ಮುಂದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ, ಒಂದು ಪ್ಯಾನಾಗ ಸ್ವಲ್ಪ ಎಣ್ಣೆಯನ್ನು ಕಾಯಕ್ಕೆ ಇಡೋಣ. ಸ್ವಲ್ಪ ಕಾಯಕ್ಕೆ ಇಟ್ಟಾದ್ಮೇಲೆ ಅದಕ್ಕೆ ಒಂದು 2 ರಿಂದ 3 ಹಸಿಮೆಣಸನ್ನು ಮುರಿದು ಹಾಕಿ, ಅದರೊಳಗೆ ಈಗ ನಾವು ತುರಿದಂತಹ ಸೋರೆಕಾಯಿ ಏನಿತ್ತಿರಲ್ಲ ಅದನ್ನು ಹಾಕಿ ಸ್ವಲ್ಪ ಹೊತ್ತನ್ನ ಚಂದಂಗಿ ತಿರುವಾಡ್ಕೊತ ಇರೋಣ ರೀ. ನೋಡಿ, ನಾವು ನಿಮ್ಗೆ ಸೋರೆಕಾಯಿ ತಂಬುಳಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಸೋರೆಕಾಯಿ ಮಜ್ಜಿಗೆ ಹುಳಿ ಬೇರೆ, ತಂಬುಳಿ ಬೇರೆ, ಸ್ವಲ್ಪ ವಿಧಾನ ಡಿಫ್ರೆಂಟ್ ಐತಿ. ನೀವು ಇವತ್ತಿನ ನೋಡಿದಾಗ ರೀ ತಂಬುಳಿ ನೋಡಿದ್ರೆ ಮತ್ತು ನಾವು ನಿಮಗೆ ಮಜ್ಜಿಗೆ ಹುಳಿ ತೋರಿಸ್ತೀವಿ. ಈಗ ಈ ಒಂದು ಸೋರೆಕಾಯಿ ಸ್ವಲ್ಪ ಸಾಫ್ಟ್ ಆಗುವಂಗೆ ಆ ಕಡೆಯಿಂದ ಈ ಕಡೆ ಮಾಡ್ಕೊತ ಇರಬೇಕು. ನಡಬಾರ್ಕ ಒಂದು ಸ್ವಲ್ಪ ಉಪ್ಪನ್ನು ಅಂದ್ರೆ ನೋಡ್ಕೊಂಡು ಹಾಕಿರಿ. ಮತ್ತೆ ಹೆಚ್ಚು ಕಡಿಮೆ ಬೇಕಂದ್ರೆ ಮುಂದೆ ನಿಮಗೆ ಹಾಕಕ್ಕೆ ಬರ್ತೈತಿ. ಅಷ್ಟನ್ನು ಮಾಡಿ ಚಲೋ ಹೊತ್ನಂಗೆ ಅದನ್ನು ತಿರುವಾಡ್ಕೊತ ಇರ್ರಿ. ಆಮೇಲೆ ಇದ್ರಾಗ ಏನು ಹಸಿಮೆಣಸನ್ನು ಹಾಕಿದ್ರಲ್ಲ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ರೀ. ಈ ಹಸಿಮೆಣಸು ನಾವು ಹಾಕಿದ್ದು ಖಾರ ಕಡಿಮೆ ಅದಾವ್ರಿ ತಿಳಿದ್ರಿ. ಇದನ್ನು ಸ್ವಲ್ಪ ಆರಾಕ್ಬಿಡ್ರಿ, ತಂಪು ಹಾಕಿಬಿಡ್ರಿ, ಚಂದಂಗೆ ಅದು ತಂಪಾಗುತ್ತಾನ. ಈ ಕಡೆ ಏನು ಮಾಡಿರಿ, 1 ಕಪ್ಪಷ್ಟು ಮೊಸರನ್ನು ತೊಗೋರಿ, ಚಲೋ ಅಂತಾದ ಮೊಸರು ರೀ. ಆಮೇಲೆ ಅದಕ್ಕೆ ಒಂದು 2 ಕಪ್ಪಷ್ಟು ನೀರನ್ನು ನೀವು ಸೇರಿಸ್ರಿ. 1 ಕಪ್ ಮೊಸರಿಗೆ 2 ಕಪ್ಪಷ್ಟು ನೀರನ್ನು ಹಾಕಿ ಅದನ್ನು ಮಜ್ಜಿಗೆ ಮಾಡ್ಕೊರಿ. ಚಲೋ ಹೊತ್ತಂಗೆ ಒಂದು ಕಡಗೋಲು ತೊಗೊಂಡು ಅದನ್ನು ಕಡದ್ರಿ ಅಂತಂದ್ರೆ ಬರಬ್ಬರಿಯಾಗಿ ಮಜ್ಜಿಗೆ ತಯಾರಾಗ್ತಾವೆ. ಅಕಸ್ಮಾತ್ ನೀವು ಹಂಗೆ ಡೈರೆಕ್ಟ್ ಮಜ್ಜಿಗೆ ತೊಗೊಂಬರ್ತಂದ್ರೆ ಅಂತಂದ್ರೆ ತೊಗೊಂಬರ್ರಿ ಒಂದು 2-3 ಕಪ್ಪಷ್ಟು ಮಜ್ಜಿಗೆ. ಅದಾದ ನಂತರ ಏನು ಮಾಡಿರಿ, ಇಲ್ಲಿ ಅದನ್ನು ಬರಬ್ಬರಿಯಾಗಿ ಒಂದು ಬೀಟ್ರ್ ತೊಗೊಂಡು ಗಾರ ಅಂತ ತಿರುಗಿಸಿದ್ರೂ ನಡಿತೈತೆ ರೀ. ಇನ್ನು ಮುಂದಕ್ಕೆ ನೋಡಿ, ಅದು ಹೇಗೆ ಏನು ತಂಪು ಮಾಡಕ್ಕೆ ಬಿಟ್ಟಿದ್ರಲ್ಲ ಸೋರೆಕಾಯಿ, ಅದನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕಿರಿ. ಆ ಮೆಣಸಿಕಾಯಿ ಸಮೀಪತನ ಅದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿಯನ್ನು ನೋಡ್ಕೊಂಡ್ರೆ ಎಷ್ಟು 1/3 ಕಪ್ಪಷ್ಟು ತೆಂಗಿನಕಾಯಿಯನ್ನು ಹಾಕಿರಿ. ಅದಾದ ನಂತರ ಬೆಳ್ಳುಳ್ಳಿಯನ್ನು ಹಾಕಿರಿ, ಭಾಳ ಚಲೋ ಆಗ್ತೈತಿ. ಅದಾದ ನಂತರ ಇದಕ್ಕೆ ಮಜ್ಜಿಗೆ ಮಾಡ್ಕೊಂಡಿರಲ್ಲ ಆ ಒಂದು 2 ಚಮಚದಷ್ಟು ಮಜ್ಜಿಗೆಯನ್ನು ಇದ್ರೊಳಗಣ ಸೇರಿಸ್ರಿ. ಆಮೇಲೆ ನೀರೇನು ಹಾಕೋದು ಬೇಕಾಗಿಲ್ಲ, ಬರೀ ಇದನ್ನಷ್ಟೇ ಸೇರಿಸಿ ಇದನ್ನು ನೀವು ರುಬ್ಬಬೇಕಾದ್ರೆ ಅಲ್ಲಿಂದ ಸ್ವಲ್ಪ ಉಪ್ಪನ್ನು ಹಾಕಿರಿ. ಮತ್ತೆ ಹೆಚ್ಚು ಕಡಿಮೆ ಆದ್ರೆ ಬೇಕಂದ್ರೆ ಹಾಕೋಣ. ಇಷ್ಟು ಮಾಡಿ ನೀವು ಗೆರ್ರ ಅನ್ಸಾಕ ಇದನ್ನು ತೊಗೊಂಡು ಹೋಗ್ರಿ. ಇಷ್ಟು ಮಾಡಿ ನೀವು ಚಂದಂಗೆ ರುಬ್ಬಿದ್ರಿ ಅಂತಂದ್ರೆ ಭಾಳ ಚಲೋ ಹೊತ್ನಂಗೆ ತಂಬುಳಿ ತಯಾರು ಮಾಡೋಕ್ಕೆ ಬರ್ತೈತಿ. ಈಗ ನಮ್ಮ ಪದ್ಧತಿಯಾಗಿ ಈ ರೀತಿಯಾಗಿ ನೀವು ರುಬ್ಕೊಂಡು ಬರಬೇಕು. ಮುಂದಕ್ಕೆ ಮಜ್ಜಿಗೆ ಏನು ಮಾಡಿಟ್ಟಿದ್ರಲ್ಲ ಅದರೊಳಗಣ ಈ ರುಬ್ಬಿದಂಥದ್ದನ್ನೆಲ್ಲನೂ ತೊಗೊಂಬಂದು ಹಾಕೋಣ. ಆಮೇಲೆ ಸ್ವಲ್ಪ ಬೇಕಂತಂದ್ರೆ ನೀರನ್ನು ಸೇರಿಸಿ ಇಲ್ಲೇ ನಾವು ಇದರೊಳಗಣ ಸೇರಿಸ್ಬಿಡ್ನು. ಆ ಪಾತ್ರೆ ಸಾಂದಾಯ್ತು ಅಂಥೇಳಿ ನಾವು ಬೇರೆ ಕಡೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀವಿ. ಅಷ್ಟು ಮಾಡಿ ಅಂದ್ರೆ ನಿಮ್ಗೆ ಮಿಕ್ಸ್ ಮಾಡೋಕೆ ಅನುಕೂಲ ಆಗ್ಬೇಕು. ಹಂಗೆ ಒಂದು ಪಾತ್ರೆಯನ್ನು ತೊಗೊರಿ. ಈ ರೀತಿಯಾಗಿ ನೀವು ಇದನ್ನು ತಯಾರು ಮಾಡ್ಕೊಳ್ಬೇಕ್ರಿ. ಇಲ್ಲಿಗೆ ಮುಗಿತಾನ ಇಲ್ಲ, ನೀವು ಇದ್ರ ಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಹೆಚ್ಚು ಕಡಿಮೆ ಏನ್ರಿ ನಾವು ಉಪ್ಪು 3ನೇ ಸಲ ಬೀಳತೈತೆ, ಯಾಕಂದ್ರೆ ಮೊದಲ ಕಡಿಮೆ ಹಾಕಿದ್ವಿ ನಾವು. ಈ ಕಡೆ ಒಗ್ಗರ್ನಿಗೆ ಅಂತೇಳಿ ಒಂದು ಕಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಕಾಯಕ್ಕಿಟ್ಟು 2 ಕಾಯಕ್ಕಿಡ್ರಿ. ಅದರೊಳಗೆ ಜೀರಿಗೆ, ಸಾಸಿವೆ, ಇಂಗನ್ನು ಹಾಕಿ ಬಿಳಿ ಎಳ್ಳನ್ನು ಹಾಕಿರಿ. ತಪ್ಪಲಾರ್ದ ಎಳ್ಳನ್ನು ಹಾಕಿರಿ, ಭಾಳ ಮಸ್ತಾಗಿರುವಂಥ ಟೇಸ್ಟ್ ಬರ್ತೈತಿ. ಅದರ ಜೊತೆ ಕರಿಬೇವನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ, ನೀವು ಬೇಕಂದ್ರೆ ಒಣ ಬ್ಯಾಡಗಿ ಮೆಣಸನ್ನು ಹಾಕ್ಬೋದು ರೀ. ಅದಾದ ನಂತರ ಇದನ್ನು ತಪ್ಪಲಾರ್ದ ಈ ರೀತಿ ಮಾಡಿ ಒಂದು ಆ ತಂಬುಳಿಯನ್ನು ತೊಗೊಂಡು ಅದ ಪಾನ್ನ ಹಾಕಿ ಸುರಿದು ಬಿಡ್ರಿ. ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕಿರಿ, ಅದನ್ನು ಚಲೋ ಹೊತ್ನಂಗೆ ಮಿಕ್ಸ್ ಮಾಡಿರಿ. ಈ ರೀತಿಯಾಗಿ ಅದು ಕೂಡಿತು ಅಂತಂದ್ರೆ ಭಾಳ ಇದನ್ನು ನೀವು ಗಟಗಟ ಅಂಥೇಳಿ ಕುಡಿಯಾಕೂ ತಂಪು ಮಾಡಿ ಭಾಳ ಒಳ್ಳೆಯದ್ರಿ. ತಂಪು ಮಾಡಿ ಕುಡಿಬೋದು ರೀ. ಆಮೇಲೆ ಇಲ್ಲ ಅಣ್ಣದ ಹಾಕೊಂಡು ತಿಂತೀನಿ ಅಂತಂದ್ರೆ ಅದು ಒಂಥರು ಇನ್ನೂ ಫಸ್ಟ್ ಕ್ಲಾಸ್ ರೀ. ಬೇಕಂದ್ರೆ ಒಂದು ಸಲ ಬಿಳಿ ಅನ್ನ, ಅದ್ರ ಮೇಲೆ ಒಂದೀಟು ತಂಬುಳಿ, ಬೇಕಂದ್ರೆ ಬಾಜು ಒಂದೀಟ ಈ ಇದನ್ನ ಮೇರ್ತಾವೆ ನೋಡ್ರಿ ನಮ್ಮ ಬಾಳ್ಕದ ಮೆಣಸಿಕಾಯಿ ಅಥವಾ ಮೊಸರು ಮೆಣಸಿಕಾಯಿ ಅಥವಾ ಹಪ್ಪಳ ಇಂಥವು ತೊಗೊಂಡು ತಿಂದು ನೋಡ್ರಿ. ಸಿಂಪಲ್ ಆಗಿರುವಂತಹ ಕಂಫರ್ಟ್ಫುಲ್ ಆಗಿರುವಂತಹ ಈ ಒಂದು ಅನ್ನ ಮತ್ತು ತಂಬುಳಿ ನಿಮಗೆ ಭಾಳ ಪಸಂದ ಬರೋದು ಗ್ಯಾರಂಟಿ ರೀ. ಹಾಗೆ ನಮ್ಮ ಚಾನಲ್ದಾಗ ಇನ್ನು ಅನೇಕ ರೀತಿಯ ತಂಬುಳಿಗಳನ್ನು ನಾವು ಈಗಾಗಲೇ ತೋರಿಸಿದ್ದೀವಿ. ತಾವು ನೋಡಿಲ್ಲ ಅಂತಂದ್ರೆ ನೋಡಿರಿ. ಹಾಗೆ ಇದೇ ಏನ್ರಿಲ್ಲ ಅರ್ಧ ಸೋರೆಕಾಯಿ ರೀ, ಇನ್ನು ಅರ್ಧ ಸೋರೆಕಾಯಿಂದ ಈ ರೀತಿಯಾಗಿರುವಂಥ ರೆಸಿಪಿಯನ್ನು ನೀವು ಮಾಡ್ಬೋದು. ಅವುಗಳನ್ನು ನಮ್ಮ ಚಾನಲ್ದಾಗ ನೋಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರ್ಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.